ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಯಾಕೋ ಯತ್ನಾಳ್ ಅವರಿಗೆ ಟೈಮ್ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಟೈಮ್ ಕೈ ಕೊಟ್ಟಿದೆ ಅಂತಾನೂ ಅನಿಸ್ತಾ ಇದೆ. ಯಾಕಂದ್ರೆ ದೆಹಲಿಗೆ ಹೋಗಿ ಬಂದಂತಹ ಯಡಿಯೂರಪ್ಪ ಹೈಕಮಾಂಡ್ಗೆ ಬಿಜೆಪಿಯ ವಾಸ್ತುಸ್ಥಿತಿಯನ್ನು ಹೇಳಿ ಬಂದಂತಹ ಯಡಿಯೂರಪ್ಪನವ್ರಿಗೆ ಯಶಸ್ಸು ಸಿಕ್ಕಿದೆ ಅನ್ನುವಂಥ ವಾತಾವರಣ ಬಿಜೆಪಿಯಲ್ಲಿ ಮೂಡ್ತಾ ಇದೆ. ಅರ್ಥಾತ್ ಯತ್ನಾಳ್ ಅವ್ರನ್ನ ಕ್ಯಾರೆ ಅಂತ ಇಲ್ಲ ಹೈಕಮಾಂಡ್, ಕಾಡಿ ಬೇಡಿ ಬಿಜೆಪಿಗೆ ಸೇರಿಸ್ಕೊಳ್ಳಿ ಅನ್ನುವಂತೆ ಆಗಿದೆ ಯತ್ನಾಳ್ ಅವರ ಪರಿಸ್ಥಿತಿ. ಯತ್ನಾಳ್ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಂತಹ ಆ ಒಂದು ಭಿನ್ನರ ಗುಂಪು ಅಂತ ಏನಿತ್ತು, ಆ ಎಲ್ಲ ನಾಯಕರು ಕೂಡ ಈಗ ಯತ್ನಾಳ್ ಅವರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಯತ್ನಾಳ್ ಮಾತು ಕೇಳಿ ಆ ಎಲ್ಲ ಬಿಜೆಪಿ ನಾಯಕರಿಗೆ ಅಕ್ಷರಶಃ ಹಳ್ಳಕ್ಕೆ ಬಿದ್ದಿದ್ದಾರೆ. ಹಾಗಾದ್ರೆ ಏನಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ? ಇಲ್ಲಿಯೂ ಕೂಡ ರಾಜಾಹುಲಿ ಘರ್ಜನೆ. ದೆಹಲಿಗೆ ಹೋಗಿ ಬಂದ ಮೇಲೆ ಯತ್ನಾಳ್ ಅವರು ಹೈಕಮಾಂಡ್ ನಾಯಕರಿಂದ ದೂರ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜಾಹುಲಿ ಯಡಿಯೂರಪ್ಪನವರ ವಿರುದ್ಧ ಪುಂಖಾನುಪುಂಖವಾಗಿ ಹಲವು ಆರೋಪಗಳನ್ನ ಮಾಡಿದಂತಹ ಯತ್ನಾಳ್ ಅವರಿಗೆ ತೀವ್ರ ಹಿನ್ನಡೆಯಾಗಿದೆ. ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಇವರಿಬ್ಬರ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಆದ್ರೆ ಆ ಯಾವುದೇ ಆರೋಪಗಳಿಗೂ ಇಲ್ಲಿಯವರೆಗೂ ಯಾವುದೇ ದಾಖಲೆಯನ್ನು ಕೊಟ್ಟಿಲ್ಲ ಯತ್ನಾಳ್. ಹಾಗಾಗಿ ಯತ್ನಾಳ್ ಅವರ ಅಜೆಂಡಾ ಏನಿತ್ತು? ಹಾಗಾದ್ರೆ ಬಿಜೆಪಿಯ ಶಿಸ್ತಿನ ಸಿಪಾಯಿ ಅಂತ ಏನ್ ಹೇಳ್ತಾರೆ, ಹಿಂದೂ ಹುಲಿ ಅಂತ ಏನ್ ಹೇಳ್ತಾರೆ ಯತ್ನಾಳ್, ತಮ್ಮನ್ನ ತಾವು ಹಿಂದೂ ಹೃದಯ ಸಾಮ್ರಾಟ್ ಅಂತ ಏನ್ ಹೇಳ್ಕೊಳ್ತಾರೆ, ಬಿಜೆಪಿಯ ಪರವಾಗಿದ್ರೆ ಬಿಜೆಪಿಯ ಸರ್ವೋಚ್ಚ ನಾಯಕರ ಬಗ್ಗೆ ಯಾಕೆ ಕೀಳಾಗಿ ಮಾತಾಡ್ತಾ ಇದ್ರು? ಯಡಿಯೂರಪ್ಪ ಅಥವಾ ವಿಜೇಂದ್ರ ವಿರುದ್ಧ ಏನಾದರೂ ಆರೋಪಗಳಿದ್ರೆ ದಾಖಲೆ ಸಮೇತ ಯಾಕೆ ಅವನ್ನ ಇಡ್ತಾ ಇಲ್ಲ ಜನರ ಮುಂದೆ? ಅಥವಾ ಬಿಜೆಪಿಯ ಹೈಕಮಾಂಡ್ಗೂ ಕೂಡ ಯಾಕೆ ಈ ದಾಖಲೆಗಳನ್ನ ಸಲ್ಲಿಸಿ ದೂರನ್ನ ನೀಡ್ತಾ ಇಲ್ಲ ಯತ್ನಾಳ್? ಎಸ್ ವೀಕ್ಷಕರೇ, ಈ ಯತ್ನಾಳ್ ಅವರ ಆರೋಪಗಳ ಹಿಂದೆ ಬೇರೆದೇ ರೀತಿಯ ಪಿತೂರಿ ಇದೆ, ದುರುದ್ದೇಶ ಇದೆ ಅಂತ ಹೇಳಿ ಬಿ.ಎಸ್. ಯಡಿಯೂರಪ್ಪನವರು ಕಳೆದ ವಾರ ದೆಹಲಿ ಪ್ರವಾಸ ಏನ್ ಮಾಡಿದ್ರು, ಹೈಕಮಾಂಡ್ ನಾಯಕರಿಗೆ ಎಲ್ಲ ಮಂದಟ್ಟು ಮಾಡಿದ್ದಾರೆ. ವಿಜಯೇಂದ್ರ ಪಕ್ಷವನ್ನ ಯಾವ ರೀತಿ ಅಲ್ಲಿ ಸಂಘಟಿಸ್ತಾ ಇದ್ದಾರೆ, ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಯಾವ ರೀತಿ ಬೆಂಬಲ ವ್ಯಕ್ತವಾಗ್ತಾ ಇದೆ, ಕಾರ್ಯಕರ್ತರು ಯಾವ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬಿಜೆಪಿಯ ಬೆಳವಣಿಗೆಗೆ ವಿಜಯೇಂದ್ರ ಅವರ ಅಧ್ಯಕ್ಷಗಿರಿ ಯಾವ ರೀತಿ ಸಹಕಾರಿ ಆಗ್ತಾ ಇರುತ್ತೆ ಅನ್ನೋದನ್ನ ಮಂದಟ್ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಇವರೇನು ಭಿನ್ನರ ಗುಂಪು ಅಂತ ಏನಿತ್ತಲ್ಲ, ಈ ಗುಂಪು ನಿನ್ನೆ ಮೊನ್ನೆ ಹುಟ್ಕೊಂಡಿದ್ದಲ್ಲ. ಇದು ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಕಾಲದಲ್ಲೇ ಎರಡು ಗುಂಪುಗಳಿದ್ದಿದ್ದು. ಆ ಗುಂಪಿನ ನಾಯಕರು ಬೇರೆ ಬೇರೆಯವರು ಆಗ್ತಾ ಇದ್ದಾರೆ. ಆದ್ರೆ ಈ ಗುಂಪಿನ ನಾಯಕರು ಯಡಿಯೂರಪ್ಪನವ್ರು ಮಾತ್ರ ಇದ್ದಾರೆ. ಅನಂತಕುಮಾರ್ ಇದ್ರು, ದಿವಂಗತ ಅನಂತಕುಮಾರ್. ಅದಾದ್ಮೇಲೆ ಬೇರೆ ನಾಯಕರು ಬಂದ್ರಲ್ಲಿ. ಆಮೇಲೆ BL ಸಂತೋಷ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಈ ರೀತಿ ಅಂದ್ರೆ ರಾಜ್ಯದಲ್ಲಿ ಯಾವುದೋ ಒಬ್ಬ ನಾಯಕರನ್ನ ಚೂ ಬಿಡುವಂತ ಕೆಲಸ ಯಡಿಯೂರಪ್ಪನವ್ರ ವಿರುದ್ಧ ನಡೀತಾ ಇದೆ ಅನ್ನುವಂಥದ್ದು, ಇದು ಪಿತೂರಿ ಅನ್ನುವಂಥದ್ದು ಹಲವು ವರ್ಷಗಳ ಮಾತುಗಳಿದು, ನೆನ್ನೆ ಮೊನ್ನೆ ಉಟ್ಕೊಂಡಿದ್ದಲ್ಲ. ಇಂಥ ಸಂದರ್ಭದಲ್ಲೇ ಯಡಿಯೂರಪ್ಪನವರ ವಿರುದ್ಧ ಕತ್ತಿ ಮಸಿತಾ ಇದ್ದಂಥ ಯತ್ನಾಳ್ ಈಗ ಸೈಲೆಂಟ್ ಆಗಿದ್ದಾರೆ. ಬಿಜೆಪಿಗೆ ಯತ್ನಾಳ್ ಅವ್ರನ್ನ ಕರೆದುಕೊಂಡು ಬರಬೇಕು ಅಂತ ಒಂದು ಬಣ ಏನು ಹೋರಾಟ ಮಾಡ್ತಿತ್ತಲ್ಲ, ಆ ಬಣವು ಕೂಡ ಈಗ ಆಕ್ಟಿವ್ ಆಗಿಲ್ಲ. ಅವರವರ ರಾಜಕೀಯ ಭವಿಷ್ಯಕ್ಕೆ ಯತ್ನಾಳ್ ಅವರ ಜೊತೆಗೆ ಹೋದ್ರೆ ಹಿನ್ನಡೆ ಅನ್ನುವಂಥ ತೀರ್ಮಾನಕ್ಕೆ ಯತ್ನಾಳ್ ಹಿಂದಿರುವಂತಹ ಬಣ ಈಗ ಸದ್ಯಕ್ಕೆ ಬಂದಂಗಿದೆ. ಎಸ್ ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ಯತ್ನಾಳ್ ಅವರನ್ನ ಪಕ್ಕಾ ಸಪೋರ್ಟ್ ಮಾಡಿಕೊಂಡು ಅವ್ರ ಹಿಂದಿಂದ ಓಡಾಡುತ್ತಿದ್ದಂತಹ ನಾಯಕ ರಮೇಶ್ ಜಾರಕಿಹೊಳಿ. ಪ್ರತಾಪ್ ಸಿಂಹ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಾನೀಗ MLA ಎಲೆಕ್ಷನ್ಗೆ ರೆಡಿ ಆಗ್ತೀನಿ, ನನಗೊಂದು ಕ್ಷೇತ್ರವನ್ನ ಕೊಡಿ ಅಂತ ದುಂಬಾಲು ಬೀಳುವಷ್ಟು
ಬಗ್ಗಿದ್ದಾರೆ ಈಗ. ಮತ್ತೆ ಜಿ ಎಂ ಸಿದ್ದೇಶ್ವರ್ ದಾವಣಗೆರೆ ಅವರು, ಈಗ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಆ ಬೈ ಎಲೆಕ್ಷನ್ನಲ್ಲಿ ತಾವು ಯಾವ ರೀತಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಡಬೇಕು ಅನ್ನೋದರ ಯೋಚನೆಯಲ್ಲಿದ್ದಾರೆ. ಅಲ್ಲಿ ಅವರಿಗೆ ರಾಜಕೀಯ ಲಾಭ ಸಿಗಬೇಕು ಅಂದರೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಸಪೋರ್ಟ್ ಬೇಕೇ ಬೇಕು. ಯಡಿಯೂರಪ್ಪ ವಿಜೇಂದ್ರ ಅವ್ರನ್ನ ಹೊರಗಿಟ್ಟು ದಾವಣಗೆರೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಸಿದ್ದೇಶ್ವರ್, ಅದು ಕೂಡ ಕಷ್ಟ ಸಾಧ್ಯ. ಇಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಪೂರ ವ್ಯತಿರಿಕ್ತವಾದಂಥ ಘಟನೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಗಮನಿಸ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ. ಯತ್ನಾಳ್ ಅವರು ಬಿಜೆಪಿಗೆ ಬೇಕೇ ಬೇಕು, ಯತ್ನಾಳ್ ಬಿಜೆಪಿಗೆ ಅನಿವಾರ್ಯ ಅನ್ನೋದನ್ನ ಹೈಕಮಾಂಡ್ ನಾಯಕರು ಒಪ್ಕೊಳ್ತಾ ಇಲ್ಲ. ಹಾಗೆ ಅವರು ಒಪ್ಕೊಳ್ದೇ ಇರೋದಕ್ಕೆ ಕಾರಣ ಯಡಿಯೂರಪ್ಪನವರ ದೆಹಲಿ ಪ್ರವಾಸ. ಯಡಿಯೂರಪ್ಪನವರ ಪ್ರವಾಸ ಯಶಸ್ವಿಯಾಗಿದ್ದು. ಹಾಗಾದ್ರೆ ಯತ್ನಾಳ್ ಮುಂದೆ ಯಾವ ರೀತಿ ತಮ್ಮ ನಿಲುವನ್ನು ತೆಗೆದುಕೊಳ್ತಾರೆ, ಯಾವ ರೀತಿ ರಾಜಕೀಯವನ್ನ ಮಾಡ್ತಾರೆ, ಯಾವ ರೀತಿ ಯಡಿಯೂರಪ್ಪನವರ ವಿರುದ್ಧದ ಹೋರಾಟವನ್ನು ಮುಂದುವರಿಸ್ತಾರೆ, ಕಾದ್ ನೋಡಿ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ.